ಏಪ್ರಿಲ್ 10 ಅಂತಿದ್ದಾಗ ಇನ್ನೂ ಒಂದ್ 40 ದಿನ ಇದೆ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಸ್ಲೋ ಆಗಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಕಾಂಟೆಂಟ್ ಎಲ್ಲ ಬಿಡಕ್ ಶುರು ಮಾಡಿದ್ವಿ. ಬಟ್ ಇವಾಗ 15 ದಿನ ಯಾವ ಸಿನಿಮಾ ಜೊತೆನೂ ಕ್ಲಾಶ್ ಆಗೋದ್ ಬೇಡ. ಐ ಮೀನ್ ನಮ್ದೇ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಕ್ಲಾಶ್ ಆಗೋದು ಅಂದ್ರೆ ನಮ್ ಸಿನಿಮಾನೇ. ಈ ಮಕ್ಳ ಎಕ್ಸಾಮ್ಸ್ ಇದ್ರೆ ಪೇರೆಂಟ್ಸ್ ಬರಕ್ಕಾಗಲ್ಲ. ಸೊ ಹಂಗಾಗಿ ಮಕ್ಳ ಜೊತೆ ಪೇರೆಂಟ್ಸ್ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಸಿನಿಮಾ. ಟಾಕ್ಸಿಕ್ ಅವ್ರಿಗೆ ಐ ಥಿಂಕ್ ವಾರ್ ಸಿಚುಯೇಷನ್ ಅದು ಇದು ಅನಿವಾರ್ಯ ಕಾರ್ಯಗಳಿಂದ ಮುಂದೆ ಹೋಗಿರ್ಬೋದು. ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದ್ರಿಂದಾಗಿ ನಿಮ್ಗೆ ಸ್ಪೇಸ್ ಸಿಕ್ತು ಅಂತ. ಡೆಫಿನೆಟ್ಲಿ ಸಿ ಟಾಕ್ಸಿಕ್ ಅನ್ನೋದು ಒಂದು ದೊಡ್ಡ ಸಿನಿಮಾ, ಬಹು ದೊಡ್ಡ ಸಿನಿಮಾ. ಅಂಡ್ ಕನ್ನಡಿಗರೆಲ್ಲ ಇನ್ಕ್ಲೂಡಿಂಗ್ ಅಸ್ ನಾವು ಕೂಡ ಒಂದು ಆ ಸಿನಿಮಾಗೆ ಡೆಫಿನೆಟ್ಲಿ ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಫಿಲ್ಮ್. ಬಟ್ ಇದೆಲ್ಲ ಪ್ಲಾನ್ ಮಾಡಕ್ ಆಗಲ್ಲ. ಬಿಕಾಸ್ ಇನ್ಫ್ಯಾಕ್ಟ್ ನನ್ನ ಪಾಪು ಪ್ಲಾನಿಂಗ್ ಕೂಡ ಅಂದ್ರೆ ಸಡನ್ ಆಗೇ ಆಗಿದ್ದು. ಮಗಳು ಅನ್ನೋ ಒಂದು ಎಮೋಷನ್ ಅಫ್ಕೋರ್ಸ್ ನಮ್ಮಿಬ್ರಿಗೂ ಇದೆ. ಯಾಕಂದ್ರೆ ನಾವಿಬ್ರು ಕೂತ್ ಒಟ್ಟಿಗೆ ಬರಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಬಟ್ ಕತೆನೇ ಬೇರೆ. ನಾನು ಈ ಸಿನಿಮಾ ಮಾಡ್ತೀನಿ, ಇದೇ ತರ ಬರಿತೀನಿ, ಓಕೆ, ಅದ್ ನಮ್ಗೆ ಆ ಸ್ಕ್ರಿಪ್ಟ್ ನ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡಕ್ ಆಗಲ್ಲ ನಮ್ಗೆ. ಸ್ನೇಹಿತರೆ ನಮಸ್ಕಾರ, ನಾನು ಅಶೋಕ್ ದಾವಣಗೆರೆ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ. ಬಹಳ ವಿಶೇಷವಾಗಿ ಈ ಸಿನಿಮಾ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ, ಈಗ ಆಲ್ರೆಡಿ ಈ ಫ್ರಾಂಚೈಸ್ ಅಂದ್ರೆ 2 ಸೀರೀಸ್ 2 ಪಾರ್ಟ್ ಆಲ್ರೆಡಿ ದೊಡ್ಡ ಸಕ್ಸಸ್ ಆಗಿದೆ. 3ನೇ ಪಾರ್ಟ್ ಈಗ ತೆರೆಗೆ ಬರ್ತಾ ಇದೆ. ಆಕ್ಚುಲ್ ಆಗಿ ಏಪ್ರಿಲ್ 10ನೇ ತಾರೀಕು ತೆರೆಗೆ ಬರಬೇಕಿತ್ತು, ಬಟ್ ಪ್ರೀಪೋನ್ ಆಗಿದೆ. ಸರ್ಪ್ರೈಸಿಂಗ್. ಎಸ್, ನಾನು ಹೇಳ್ತಾ ಇರೋದು ಲವ್ ಮಾಕ್ಟೈಲ್ 3 ಸಿನಿಮಾ ಬಗ್ಗೆ. 2020, 2022, 2026 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಂದು ಸಕ್ಸಸ್ಫುಲ್ ಸಿನಿಮಾ. ಅದರಲ್ಲೂ ಲವ್ ಮಾಕ್ಟೈಲ್ ಬಗ್ಗೆ ಕನ್ನಡ ಆಡಿಯನ್ಸ್ಗೆ ಇರುವಂತಹ ಪ್ರೀತಿ ಮತ್ತು ಆ ಸಿನಿಮಾನ ರಿಸೀವ್ ಮಾಡಿದ ರೀತಿ ಎಲ್ಲವನ್ನು ನೋಡಿದಾಗ ಎಸ್, ಪಾರ್ಟ್ 3ಗೆ ಅದೇ ರೀತಿಯ ಒಂದು ವಾರ್ಮ್ ವೆಲ್ಕಮ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ನಮ್ಮ ಜೊತೆ ಈ ಸಿನಿಮಾದ ನಿರ್ಮಾಪಕಿ ಮತ್ತು ಕ್ರಿಯೇಟಿವ್ ಆಗಿ ಈ ಸಿನಿಮಾದ ಎಲ್ಲ ವಿಭಾಗಗಳಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಿರುವಂತಹ ಮಿಲನ ಅವರಿದ್ದಾರೆ, ಕ್ರಿಸ್ಮಿ ಪ್ರೊಡಕ್ಷನ್ಸ್. ಸೊ ಕ್ರಿಸ್ಮಿಯಲ್ಲಿ ಕ್ರಿಸ್ ಅಂದ್ರೆ ಕೃಷ್ಣ, ಮೀ ಅಂದ್ರೆ ಮಿಲನ. ಸೊ ಮಿಲನ ಅವರಿದ್ದಾರೆ. ಹಾಯ್ ಮಿಲನ ಅವರೇ, ನಮಸ್ತೆ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ಮಾತಾಡ್ತಾ ಇದ್ದೀನಿ. ಹೌದು. ಈ ಲವ್ ಮಾಕ್ಟೈಲ್ 3 ಪ್ರಮೋಷನ್ಸ್ ಫಸ್ಟ್ ಹೇಗಾಗ್ತಿದೆ? ಈಗ ಸ್ವಲ್ಪ ಸ್ಪೀಡ್ ಅಪ್ ಮಾಡಿದೀವಿ. ಯಾಕಂದ್ರೆ ಏಪ್ರಿಲ್ 10 ಅಂತಿದ್ದಾಗ ಇನ್ನೂ ಒಂದ್ 40 ದಿನ ಇದೆ ಅಂತ ಒಂದು ಮೈಂಡ್ ಸೆಟ್ ಇತ್ತು. ಸ್ಲೋ ಆಗಿ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ವಿ, ಕಾಂಟೆಂಟ್ ಎಲ್ಲ ಬಿಡಕ್ ಶುರು ಮಾಡಿದ್ವಿ. ಬಟ್ ಇವಾಗ 15 ದಿನ, ಹಾಗಾಗಿ ಸ್ವಲ್ಪ ಸ್ಪೀಡ್ ಅಪ್ ಮಾಡಿದೀವಿ ಪ್ರಾಸೆಸ್. ಓಕೆ. ಸೊ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು ಪ್ರಿಪೋನ್ ಮಾಡಿದ್ರಿ 2-3 ವಾರ ಅನ್ಸುತ್ತೆ, ಐ ಥಿಂಕ್ 3 ವೀಕ್. ಆಡಿಯನ್ಸ್ಗೂ ಸರ್ಪ್ರೈಸ್ ಇದೆ. ಆಕ್ಚುಲಿ ಸಡನ್ ಆಗಿ ಯಾರು ಅಷ್ಟು ಬೇಗ ಡಿಸಿಷನ್ ತಗೊಳ್ಳೋದಿಲ್ಲ. ನೀವು ಕೃಷ್ಣ ಅಂದ್ರೆ ಕಾಂಬಿನೇಷನ್ ಹಂಗಿದೆ, ಆ ಜುಗಲ್ಬಂದಿ ಕಾಂಬಿನೇಷನ್. ಎಸ್ಪೆಷಲಿ ಲವ್ ಮಾಕ್ಟೈಲ್ 3 ಜಾನ್ವರಿಯಿಂದಾನೇ ರೆಡಿ ಇತ್ತು ಸಿನಿಮಾ. ಜಾನ್ವರಿಲಿ ನಾವು ಅನೌನ್ಸ್ ಮಾಡ್ಬೇಕು ಅನ್ಕೊಂಡಾಗ ಐ ಥಿಂಕ್ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಆಯ್ತು. ಕರೆಕ್ಟ್. ಯಾವ ಸಿನಿಮಾ ಜೊತೆನೂ ಕ್ಲಾಶ್ ಆಗೋದ್ ಬೇಡ. ಐ ಮೀನ್ ನಮ್ದೇ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಕ್ಲಾಶ್ ಆಗೋದು ಅಂದ್ರೆ ನಮ್ ಸಿನಿಮಾನೇ. ಆಮೇಲೆ ಆಡಿಯನ್ಸ್ಗೂ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವತ್ತು ಥಿಯೇಟರ್ಗೆ ಬರೋದು ಒಂದು ಚಾಲೆಂಜ್ ಅಂತ ಎಲ್ಲರೂ ಹೇಳ್ಬೇಕಾದ್ರೆ, 2 ಸಿನಿಮಾ 3 ಸಿನಿಮಾ ಎಕ್ಸ್ಪೆಕ್ಟೆಡ್ ಸಿನಿಮಾಗಳು ಬಂದಾಗ ಅನ್ನೆಸೆಸರಿ ಕ್ಲಾಶ್ ಅದು ಅಂತ. ಅಂಡ್ ದೆನ್ ಏಪ್ರಿಲ್ 10 ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಆಲ್ಸೋ ಯೂಶಲಿ ಫೆಬ್ರವರಿ ರಿಲೀಸ್ ಮಾಡೋದು ಸಿನಿಮಾ ನಾವು. ಅಂಡ್ ಈ ಸರಿ ಏಪ್ರಿಲ್ ಯಾಕೆ ಅಂತ ಅಂದ್ರೆ ಇದು ತಂದೆ ಮಗಳ ಕತೆ ಈ ಸಿನಿಮಾ. ಸೊ ಹಾಗಾಗಿ ನಮಗೆ ಫ್ಯಾಮಿಲಿ ಆಡಿಯನ್ಸ್ ನೋಡ್ಬೇಕು. ಅಂದ್ರೆ ಇದು ಒಂದು ಚಿಕ್ಕ ಮಗುವಿನಿಂದ ಹಿಡಿದು ಯಂಗ್ಸ್ಟರ್ಸ್ ಇರ್ಬೋದು, ತಂದೆ ತಾಯಿಗಳು, ತಾತ ಅಜ್ಜಿ, ಎಲ್ಲರಿಗೂ ರಿಲೇಟ್ ಆಗುವಂತ ಸಿನಿಮಾ ಇದು. ಎಲ್ಲರಿಗೂ ಅಂದ್ರೆ ಖುಷಿ ಕೊಡುವಂತ ಸಿನಿಮಾ ಇದು. ಸೊ ಹಂಗಾಗಿ ನಮ್ಗೆ ಈ ಮಕ್ಳ ಎಕ್ಸಾಮ್ಸ್ ಇದ್ರೆ ಪೇರೆಂಟ್ಸ್ ಬರಕ್ಕಾಗಲ್ಲ. ಸೊ ಹಂಗಾಗಿ ಮಕ್ಳ ಜೊತೆ ಪೇರೆಂಟ್ಸ್ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಸಿನಿಮಾ. ಹಾಗಾಗಿ ಒಂಚೂರು ಮುಂದಕ್ಕೆ ಹಾಕೊಳ್ಳೋಣ ಅಂತ ಏಪ್ರಿಲ್ ಹಾಕೊಂಡಿದ್ವಿ. ಅಂಡ್ 19th ಬಂದು ಒಂದು ಅದ್ಭುತವಾದ ಡೇಟ್ ಅದು. ಇನ್ ದ ಸೆನ್ಸ್ 19ಕ್ಕೆ ಯುಗಾದಿ ಇದೆ, ಸ್ಯಾಟರ್ಡೇ ರಂಜಾನ್ ಇದೆ, ಸಂಡೇ. ಸೊ 4 ದಿನ ಕಂಟಿನ್ಯೂಸ್ ಲಾಂಗ್ ವೀಕೆಂಡ್. ಅಂಡ್ ಜನಕ್ಕೆ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ರಜಾ ಇರುತ್ತೆ, ಫ್ರೀ ಇರ್ತಾರೆ. ವೈ ನಾಟ್ ಅಂತ. ಅಂದ್ರೆ ಟಾಕ್ಸಿಕ್ ಅವ್ರಿಗೆ ಐ ಥಿಂಕ್ ವಾರ್ ಸಿಚುಯೇಷನ್ ಅದು ಇದು ಅನಿವಾರ್ಯ ಕಾರ್ಯಗಳಿಂದ ಮುಂದೆ ಹೋಗಿರ್ಬೋದು. ಬಟ್ ನಮಗೆ ರೆಡಿ ಇದ್ದಿದ್ರಿಂದ ಅದು ಕೂಡ ಬರ್ಬೇಕಲ್ವಾ. ಈಗ ನಾವು ಸಿನಿಮಾ ಕಾಂಟೆಂಟ್ ರೆಡಿ ಇಲ್ದಲೆ ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗ್ತಿತ್ತು. ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದ್ವಿ. ಆಲ್ರೆಡಿ 2-3 ಸಾಂಗ್ ರಿಲೀಸ್ ಆಗಿತ್ತು, ಟ್ರೇಲರ್ ರಿಲೀಸ್ ಆಗಿದೆ. ಸೊ ಹಾಗಾಗಿ ನಾವು ಆ ಪ್ರಾಸೆಸ್ ಅಲ್ಲಿ ಇದ್ವಿ. ಸೊ ಹಾಗಾಗಿ ನಮ್ಗೆ ಅದೆಲ್ಲೋ ಒಂದ್ ಕಡೆ ಕೂಡ್ ಬಂತು ಅಂತಾನು ಹೇಳ್ಬೋದು. ಆಮೇಲೆ ಅಂತ ಒಳ್ಳೆ ಡೇಟ್ ಬಿಡೋದ್ ಯಾಕೆ, ಅಲ್ಲೇ ಇದೀವಿ ನಾವು ಅಂತ.
ಬಟ್ ಖಂಡಿತವಾಗ್ಲೂ ಒಂದು ನೀವು ಟಾಕ್ಸಿಕ್ ಪೋಸ್ಟ್ಪೋನ್ ಆಗಿದ್ರಿಂದಾಗಿ ನಿಮ್ಗೆ ಆ ಸ್ಪೇಸ್ ಸಿಕ್ತು ಅಂತ. ಡೆಫಿನೆಟ್ಲಿ ಟಾಕ್ಸಿಕ್ ಅನ್ನೋದು ಒಂದು ದೊಡ್ಡ ಸಿನಿಮಾ, ಬಹು ದೊಡ್ಡ ಸಿನಿಮಾ. ಅಂಡ್ ಕನ್ನಡಿಗರೆಲ್ಲ ಇನ್ಕ್ಲೂಡಿಂಗ್ ಅಸ್, ನಾವು ಕೂಡ ಒಂದು ಆ ಸಿನಿಮಾಗೆ ಡೆಫಿನೆಟ್ಲಿ ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಫಿಲ್ಮ್. ಬಟ್ ಆ ಡೇಟ್ ಖಾಲಿ ಆಯ್ತಲ್ಲ, ಆ ಜಾಗ ಇದೆ, ವಾರ್ಡ್ ಇದೆ, ಅಲ್ಲೊಂದು ಸ್ಪೇಸ್ ಇದೆ. ಅಂದ್ರೆ ಜನಗಳು ಮೆಂಟಲಿ ಫಿಕ್ಸ್ ಆಗಿದ್ರು. ಮಾರ್ಚ್ 19th ಟಾಕ್ಸಿಕ್ ಬರುತ್ತೆ, ರಜತ್ ಸೀಸನ್ ಸಿನಿಮಾ ನೋಡ್ಬೇಕು ಅಂತ, ಅಲ್ಲಿ ಜಾಗ ಖಾಲಿ ಆಗಿದೆ. ಅಂಡ್ ನಾವ್ ಅಲ್ಲೇ ಇದೀವಿ, April 10th ಅಲ್ಲಿ ಇದ್ವಿ. ಸೊ ವೈ ನಾಟ್ ಅಂತ. ಯೂಶಲಿ ಆತರ ಡೇಟ್ ಗಳು ಸಿಗೋದು ತುಂಬಾ ಅಪರೂಪ. ಯೂಶಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಅದನ್ನ ಬ್ಲಾಕ್ ಮಾಡ್ತಾರೆ, ಆ ರೀತಿಯಾದಂತ ಡೇಟ್ಸ್ ನಿಮಗೂ ಗೊತ್ತಿರುತ್ತೆ. ಕರೆಕ್ಟ್, ಹೌದು. ಸೊ ಹಾಗಾಗಿ ವೈ ನಾಟ್ ಅಕೇಶನ್ಸ್, ಸ್ಪೆಷಲ್ ಅಕೇಶನ್ಸ್. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು 2020ರಲ್ಲಿ ಲವ್ ಮಾಕ್ಟೈಲ್ ಬಂದಾಗ ನಿಮ್ಮಿಬ್ಬರು ಲವ್ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿದ್ರು. 2022ಕ್ಕೆ 2 ಬಂದಾಗ ಮದ್ವೆ ಆದ್ರಿ, 3 ಬರ್ತಾ ಇದೆ, ಮಗಳು ಹುಟ್ಟಿದಾಳೆ, ಸಿನಿಮಾದಲ್ಲಿ ತಂದೆ ಮಗಳ ಕತೆ. ಸೊ ಕರೆಕ್ಟ್ ಆಗಿ ಅದು ಅಂದ್ರೆ ಕೋಇನ್ಸಿಡೆಂಟಲಿ ಬಂತ, ಫಸ್ಟ್ ಸೆಕೆಂಡ್ ಓಕೆ, 100% ಕೋಇನ್ಸಿಡೆಂಟಲಿ. ಅಂದ್ರೆ ಕೂಡ್ ಬರುತ್ತೆ ಅಂತಾರಲ್ಲ ಕೆಲವು, ಇದನ್ನೆಲ್ಲ ಪ್ಲಾನ್ ಮಾಡಕ್ ಆಗಲ್ಲ. ಬಿಕಾಸ್ ಇನ್ಫ್ಯಾಕ್ಟ್ ನನ್ನ ಪಾಪು ಪ್ಲಾನಿಂಗ್ ಕೂಡ ಅಂದ್ರೆ ಸಡನ್ ಆಗೇ ಆಗಿದ್ದು. ಈ ತಂದೆ ಮಗ ಕತೆ ಆದ್ಮೇಲೆ ಪರಿ ಆಗಿದ್ದು. ಅದೇನೋ ಬರ್ತಾ ಇರೋ ಟೈಮು ಇಟ್ಸ್ ಅ ಪ್ಯೂರ್ ಕೋಇನ್ಸಿಡೆನ್ಸ್. ಅದೇನೋ ಅಂದ್ರೆ ನಮ್ಮ ಜೀವನ ಕೂಡ ಒಂದ್ ಕಡೆ ಕರಿಯರ್ ಅಂದ್ರೆ ಲವ್ ಮಾಕ್ಟೇಲ್, ಅದೇನೋ ಒಂಥರ ಬ್ಲೆಂಡ್ ಆಗಿ ಹೋಗ್ತಾ ಇದೆ ಅಲ್ವಾ. ಇಟ್ ಶುಡ್ ಬಿ ಅ ಕೋಇನ್ಸಿಡೆನ್ಸ್. ಅಲ್ಲ, ಕೋಇನ್ಸಿಡೆನ್ಸ್ ಅಷ್ಟು ಕರೆಕ್ಟ್ ಆಗಿ ಎಲ್ಲರ ಲೈಫಲ್ಲೂ ಆಗಲ್ಲ, ಇಷ್ಟು ಪರ್ಫೆಕ್ಟ್ ಆಗಿ. ಅದೇ ಕೃಷ್ಣ ನಾನು ಹೇಳ್ತಾ ಇದ್ದೆ ಮನೆಗೆ. 1 ಬಂದಾಗ ಸಿಂಗಲ್ ಆಗಿದ್ವಿ, 2 ಬಂದಾಗ ಮದ್ವೆ ಆದ್ವಿ, 3 ಬರೋತ್ತಿಗೆ ಮಗು ಆಗಿದೆ ಅಂತ. ಮನೆಯಲ್ಲಿ ಮಗಳಿದ್ದಾಳೆ ಪರಿ. ಸೊ ಸಿನಿಮಾದಲ್ಲಿ ತಂದೆ ಮಗಳ ಕತೆ ಅಂತ ಹೇಳಿದ್ರಿ. ಕೃಷ್ಣನ್ ಇನ್ವಾಲ್ವ್ಮೆಂಟ್ ಮತ್ತೆ ಕಥೆಯಲ್ಲಿ ಅವರ ಏನ್ ಹೇಳ್ತೀವಿ ಐಡಿಯಾಸ್ಗಳು ಎಷ್ಟು ಇದ್ರಲ್ಲಿದೆ ಅಂತ ನಿಮ್ದು ಇದೆ? ಖಂಡಿತವಾಗ್ಲೂ ಇದೆ. ನಮ್ಗಿರೋ ಇವಾಗ ಅಂದ್ರೆ ನಾವು ಬರಿಬೇಕಾದ್ರೆ ಪರಿಗೆ ಇವಾಗ 1.5 ವರ್ಷ, ಬಟ್ ನಾವು ಕತೆ ಬರಿಬೇಕಾದ್ರೆ ಪರಿ 6 months 5-6 months ಮಗು ಶುರು ಮಾಡಿದಾಗ. ಸೊ ಈ ಕಥೆಯಲ್ಲಿ ಬರುವಂತ ಮಗುಗೂ ನಮ್ಮ ಪರಿಗೂ ಯಾವ್ದೇ ಅಂದ್ರೆ ಅಫ್ಕೋರ್ಸ್ ಒಂದ್ ಎಮೋಷನ್, ಮಗಳು ಅನ್ನೋ ಒಂದ್ ಎಮೋಷನ್ ಅಫ್ಕೋರ್ಸ್ ನಮ್ಮಿಬ್ರಿಗೂ ಇದೆ. ಯಾಕಂದ್ರೆ ನಾವಿಬ್ರು ಕೂತ್ ಒಟ್ಟಿಗೆ ಬರಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅದೊಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಬಟ್ ಕತೆನೇ ಬೇರೆ, ಪರ್ಸನಲ್ ಲೈಫೇ ಬೇರೆ. ಮಗಳು ಅಂದ್ರೆ ಒಬ್ಳು ಮಗಳು ಅಂತ ಎಮೋಷನ್ ಇಟ್ಕೊಂಡ್ ಬರೆಯೋಕು, ಮಗಳಾದ್ಮೇಲೆ ಅದನ್ನ ಫೀಲ್ ಮಾಡಿ ಬರೆಯೋಕು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಅದ್ ಕತೆಗೆ ಏನ್ ಪೂರಕವಾಗಿರ್ಲಿಲ್ಲ. ಅಂದ್ರೆ ನಮ್ ಕತೆನೇ ಬೇರೆ ರೀತಿ ಹೋಗುತ್ತೆ. ಬಟ್ ಅಫ್ಕೋರ್ಸ್ ಐ ಮೀನ್ ಕೃಷ್ಣಾನು ನಾನು ಬರಿಬೇಕಾದ್ರೆ ಸಿನಿಮಾ ಅಂತ ಬಂದ್ರೆ ಫಸ್ಟ್ ಸಿನಿಮಾ ಅಂದ್ರೆ ಪರ್ಸನಲ್ ಲೈಫ್ ನ ಸಿನಿಮಾನ ಬ್ಲೆಂಡ್ ಮಾಡಕ್ ಆಗಲ್ಲ ಕತೆ ಅಂತ ಬಂದಾಗ ಥಿಯೇಟರ್ಗೆ. ಹಂಗಾಗಿ ಲವ್ ಮಾಕ್ಟೇಲ್ಗೆ ನಾವ್ ಹೆಂಗಿದಿನ ಕತೆ ಕಂಟಿನ್ಯೂ ಮಾಡ್ಬೋದು, ನಾವೇನ್ ಬೆಸ್ಟ್ ಕೊಡ್ಬೋದು. ಯಾಕಂದ್ರೆ 2022 ಅಲ್ಲಿ 2 ಬಂದ್ಮೇಲೆ 2023 2024 1 ವರ್ಷ ಒಂದ್ ಕತೆ, 1.5 ವರ್ಷ ಒಂದ್ ಕತೆ ಮಾಡಿದ್ವಿ. ಆ ಕತೆ ನಾನು ಟೇಕ್ ಆಫ್ ಮಾಡ್ಲಿಲ್ಲ ಆಕ್ಚುಲಿ. ಅದು ಟೇಕ್ ಆಫ್ ಆಗ್ಲಿಲ್ಲ, ತುಂಬಾ ಡಿಲೇ ಆಗ್ತಾ ಇತ್ತು. ನಾನು ಕೃಷ್ಣ ಅವ್ರಿಗೆ ಮಾಡೋಣ ಅಂತ ಹೇಳ್ತಿದ್ದೆ, ಅದು ಏನೋ ಕೂಡ್ ಬರ್ಲಿಲ್ಲ. ಸಡನ್ಲಿ ಒಂದಿನ ಲಾಸ್ಟ್ ಇಯರ್ 2025 ಅಲ್ಲಿ ಏಪ್ರಿಲ್ ಮೇ ಬೇರೆ ಏನಾದ್ರು ಬರೆಯೋಣ, ಬೇರೆ ಥಾಟ್ ಅಂದ್ರೆ ವೈ ಡೋಂಟ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್, ಈಗ ಮಾಡಿರೋದನ್ನ ಹೊರತಾಗಿ ಬೇರೆ ಅದ್ಯಾಕೋ ಟೇಕ್ ಆಫ್ ಆಗ್ತಿಲ್ಲ, ನಮ್ಗೊಂದು ಎನರ್ಜಿ ಬರ್ತಿಲ್ಲ, ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಅಂತ. ಇಮಿಡಿಯೇಟ್ ಆಗಿ ಕೃಷ್ಣ ಐ ಥಿಂಕ್ ಗೋವಾಗ ಹೊರಟ್ರು. 3 ದಿನ ಗೋವಾಲಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ಬಂದ್ರು. ಇಲ್ಲಿ ಪಾಪು ಇರ್ತಾಳೆ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ. ಅವ್ರು ಇಲ್ಲಿ ಬಂದ ನಂತರ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ ವರ್ಷನ್ಸ್ ಎಲ್ಲ ನಾನು ಕೃಷ್ಣ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ವಿ. ವಿತಿನ್ ಐ ಥಿಂಕ್ 4-5 months ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು. ಅಂದ್ರೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಕೃಷ್ಣ ಅಂಡ್ ನಾನು ಅದಕ್ಕೆ ಯೂಸ್ ಟು ಆಗೋಗಿದ್ದೀನಿ. ಇಬ್ರು ಫಾಸ್ಟ್ ಆಗಿ ಕೆಲಸ ಮಾಡ್ತೀವಿ. ಸೊ ಸಿನಿಮಾ ರೆಡಿ ಆಯ್ತು. ಅಂದ್ರೆ ಒಂದು ಸ್ಕ್ರಿಪ್ಟ್ ಅಲ್ಲಿ ಆ ಮೋಟಿವೇಶನ್ ಇದ್ರೆ, ಆ ಎನರ್ಜಿ ಇದ್ರೆ ಸಿನಿಮಾ ಬೇಗ ಆಗುತ್ತೆ. ಅಂಡ್ ನಾವು ಕೂಡ ತುಂಬಾ ಬ್ರೇಕ್ಸ್ ತಗೊಳಲ್ಲ. ಒಂದ್ಸಲಿ ಶುರು ಆದ್ರೆ ಅದನ್ನ ಎಂಡ್ ಮಾಡ್ಬಿಡ್ತೀರಿ. ಬಟ್ ಸ್ಟೋರಿ ನಿಮ್ಗೆ ಹೆಂಗೆ ಅಂದ್ರೆ ಯಾವ ಮೂಮೆಂಟ್ ಅಲ್ಲಿ ಟ್ರಿಗರ್ ಆಗುತ್ತೆ? ಇದು ನಮ್ಗೆ ಅಂದ್ರೆ ಯಾಕಂದ್ರೆ ನೀವಿಬ್ರು ತಲೆ ಓಡ್ತಾನೆ ಇತ್ತು. ಈಗ ಲವ್ ಮಾಕ್ಟೇಲ್ 2 ಆದ್ಮೇಲೆ ಲವ್ ಮಾಕ್ಟೇಲ್ 3ನೇ ಬರಿಬೇಕು ಅಂತ ಮಾಡ್ಲಿಲ್ಲ. ಬೇರೆ ಸಿನಿಮಾ, ಎನಿ ಸಿನಿಮಾ ನಮ್ ಪ್ರೊಡಕ್ಷನ್ ಅಲ್ಲಿ ನಾವು ಟೇಕ್ ಆಫ್ ಮಾಡ್ಬೇಕು ಅಂತ ಅಂದ್ರೆ ನೋಡೋಣ ಏನ್ ಸಿಗುತ್ತೆ, 3 ಸಿಗುತ್ತಾ, ಬೇರೆ ಕತೆ ಸಿಗುತ್ತಾ ಅಂತ ಒಂದ್ ಮೈಂಡ್ ನ ಓಪನ್ ಆಗಿ ಇಟ್ಕೋಬೇಕು. ನೀವ್ ಇದನ್ನೇ ಮಾಡ್ತೀನಿ ಅಂದ್ರೆ ಮಾಡಕ್ಕಾಗಲ್ಲ. ಸಮ್ಟೈಮ್ಸ್ ಅದು ವರ್ಕ್ ಆಗಲ್ಲ. ಫೋರ್ಸ್ಫುಲಿ ಮಾಡಕ್ಕಾಗಲ್ಲ ಸಿನಿಮಾಗಳನ್ನ. ಅಂದ್ರೆ ನಾನು ಈ ಸಿನಿಮಾ ಮಾಡ್ತೀನಿ, ಇದೇ ತರ ಬರಿತೀನಿ, ಓಕೆ, ಅದ್ ನಮ್ಗೆ ಆ ಸ್ಕ್ರಿಪ್ಟ್ ನ ಎಂಜಾಯ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅದನ್ನ ಪ್ರೆಸೆಂಟ್ ಮಾಡಕ್ಕಾಗಲ್ಲ ನಮ್ಗೆ. ಸೊ ಈ ಪ್ರಾಸೆಸ್ ಅಲ್ಲಿ ಬೇರೆ ಕತೆಗಳನ್ನ ಹುಡುಕ್ತಾ ಇದ್ವಿ. 3ಗೂ ಟೈಮ್ ಕೊಡ್ತಾ ಇದ್ವಿ. ಬೈ 3ನೇ ಮಾಡ್ಬೇಕು ಅಂತಾನು ಏನಿರ್ಲಿಲ್ಲ. ಓಕೆ ಫೈನ್ ಅಂತ ಮಾಡ್ಬೇಕಾದ್ರೆ ಒಂದ್ ಲೈನ್ ಸಿಕ್ತು, ಅದಕ್ಕೆ 1 ವರ್ಷ ಇನ್ವೆಸ್ಟ್ ಮಾಡಿದ್ವಿ. ದೆನ್ ಯಾಕೋ ವರ್ಕ್ ಆಗ್ತಿಲ್ಲ, ಕ್ಯಾನ್ ವಿ ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ ತಕ್ಷಣ ನಮ್ಗೆ ಕ್ರಾಕ್ ಆಗಿದ್ಲೇನ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ 2ನೇ ವರ್ಷ ಏನ್ ಬರ್ದ್ವಿ ನಾವು, ಅದು ಇಟ್ ಟುಕ್ ಆಫ್. ಸೊ ಹಂಗಾಗಿ ವಿ ವರ್ ಓಪನ್ ಟು ಡೂಯಿಂಗ್ ಅ ಫಿಲಮ್, ಬಟ್ ನಾಟ್ ಲವ್ ಮಾಕ್ಟೇಲ್ 3ನೇ ಮಾಡ್ಬೇಕು ಅಂತಿಲ್ಲ. ಇಟ್ ಹ್ಯಾಪನ್, ಆಯ್ತು, ಅದು ಕೂರ್ತು, ಅದು ಕುಡ್ಕೊಂಡ್ ಬಂತು. ಕೆಲವು ಸರಿ ಹೇಳ್ತಾರ ಕುಡ್ಕೊಂಡ್ ಬರುತ್ತೆ ಅಂತ.
ಕುಡ್ಕೊಂಡ್ಬಂತು ಅಂಡ್ ದೆನ್ ವಿ ಟುಕ್ ಆಫ್. ಓಕೆ, ಒಂದು ಸೀರೀಸ್ ನ ಹಿಂಗ್ ಕಂಟಿನ್ಯೂ ಮಾಡೋದು ಒಂದು ತರೋಡ್ವರೆಗೂ ತರೋದಿದೆಯಲ್ಲ, ಸೊ ಹೌ ಇಟ್ಸ್ ಚಾಲೆಂಜಿಂಗ್ ಅಂತ. ಇಟ್ ಇಸ್ ವೆರಿ ಚಾಲೆಂಜಿಂಗ್. ಅದು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಆದಂತ ಸಿನಿಮಾ ಲವ್ ಮಾಕ್ ಟೇಲ್. ನಮ್ಗೆ ಅಷ್ಟೇ ಚಾಲೆಂಜ್ ಇರುತ್ತೆ. ನಾನು ಅದನ್ನೇ ಹೇಳ್ತೀನಿ, ಈ ಸಿನಿಮಾಗ ಹಾಕ ಎಫರ್ಟ್ ಬಹುಶಃ ಬೇರೆ ಸಿನಿಮಾ ಮಾಡೋದಕ್ಕೂ ಈ ಸಿನಿಮಾ ಮಾಡೋದಕ್ಕೂ ಇದಕ್ಕೆ ಡಬಲ್ ಎಫರ್ಟ್ ಹಾಕ್ಬೇಕು ನಾವು. ನಮ್ಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಸಿ ಎಲ್ಲೋ ಒಂದ್ ಕಡೆ ಬೇರೆಯವ್ರು ಹೇಳೋದ್ ಬಿಟ್ಬಿಡಿ, ನಮ್ಗೆನೆ ನಮ್ಮ ಪದಾರ್ಥ ಅದು, ನಮ್ಮ ಪ್ರಾಡಕ್ಟ್ ಅದು, ಅದ್ ಸಿನಿಮಾ ಗೆದ್ದಿದೆ ಅಂದ್ಮೇಲೆ ಎರಡನೇ ಸಿನಿಮಾ ನಾವೇ ಸೋಲಕ್ ಇಷ್ಟಪಡಲ್ಲ. ಸೋಲೋದು ಇನ್ ಸೆನ್ಸ್ ಅದಕ್ಕೆ ನಾವ್ ಏನ್ ಬೆಸ್ಟ್ ಕೊಡ್ಬೇಕು ಅನ್ನೋದಷ್ಟೇ ಯೋಚನೆ ಮಾಡ್ತೀವಿ. ಡೆಫಿನೆಟ್ಲಿ ಯೋಚನೆ ಮಾಡಲ್ಲ. ಆಡಿಯನ್ಸ್ ಅಲ್ಲಿ ಒಂದು ಆಲ್ರೆಡಿ ನಿರೀಕ್ಷೆ ಇರುತ್ತೆ, ಯಾಕಂದ್ರೆ ಒಂದು ಪಾರ್ಟ್ ಅನ್ನು ನೋಡಿರ್ತಾರೆ, ಎರಡರಲ್ಲಿ ಏನ್ ಡೆಫಿನೆಟ್ಲಿ. ಆಮೇಲೆ ಅದನ್ನ ಡಿಸಪಾಯಿಂಟ್ ಮಾಡಕ್ಕಂತೂ ಖಂಡಿತ ಇಷ್ಟ ಆಗಲ್ಲ ಯಾರಿಗೆ. ನಾವ್ ಅದನ್ನ ಇನ್ನೂ ಆಕ್ಚುಲಿ ಡಬಲ್ ಕಾನ್ಶಿಯಸ್ ಆಗಿ ಮಾಡ್ತೀವಿ ಸಿನಿಮಾನ. ಅಂದ್ರೆ ಅದಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕು, ಎಷ್ಟು ಯೋಚನೆ ಮಾಡ್ಬೇಕಂದ್ರೆ ನಾವು ಹೆಚ್ಚು ಕಮ್ಮಿ ಸಿನಿಮಾ ಶುರು ಆದಾಗಿಂದ ಬಹುಶಃ ರಿಲೀಸ್ ಬರೋವರೆಗೂ ನಾವು ಲವ್ ಮಾಕ್ ಟೇಲ್ 3 ಬಿಟ್ರೆ ಬೇರೆ ಏನು ಯೋಚನೆ ಮಾಡಿಲ್ಲ ನಾನು ಕೃಷ್ಣ. ಅಂದ್ರೆ ನಮ್ ಡಿಸ್ಕಷನ್ ಹೆಂಗಿರುತ್ತೆ ಅಂದ್ರೆ ನಾವು ಬರೀ ಕೂತಾಗ ಮಾತ್ರ ಡಿಸ್ಕಸ್ ಮಾಡಲ್ಲ. ಮನೇಲಿ ಇರ್ಬೋದು, ಟ್ರಾವೆಲ್ ಮಾಡ್ಬೇಕಾರೆ, ಎಲ್ಲರೂ ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ, ಎನಿವೇರ್ ನಾವೆಲ್ಲೋ ಯಾವ್ದೋ ಮದ್ವೆಗೆ ಹೋಗ್ತಾ ಇದೀವಿ. ಐ ಥಿಂಕ್ ನಿಮ್ಮಿಬ್ರಿಗೂ ಅದೊಂದು ದೊಡ್ಡ ಪ್ಲಸ್ ಅಂತ. ಯಾಕಂದ್ರೆ ಈಗ ನೀವು ಬೇರೆ ರೈಟರ್ ಅಥವಾ ಬೇರೆ ಸಿನಿಮಾ ಡೈರೆಕ್ಟರ್ ಆದ್ರೆ ಅವ್ರನ್ನ ಎಲ್ಲಾ ಕಡೆ ಟ್ರಾವೆಲ್ ಮಾಡುವಾಗ ಜೊತೆಲಿ ಕರ್ಕೊಂಡು ಹೋಗಕ್ ಆಗಲ್ಲ. ಇಲ್ಲಿ ಡೈರೆಕ್ಟರ್, ರೈಟರ್ಸ್ ಎಲ್ಲಾ ನೀವೇ, ಪ್ರೊಡ್ಯೂಸರ್ಸ್ ನೀವೇ, ಡಿಸಿಷನ್ ಮೇಕಿಂಗ್ ನಿಮ್ದೆ, ಇದೊಂದು ದೊಡ್ಡ ಪ್ಲಸ್. ಹೌದು. ಆಮೇಲೆ ಕಾನ್ಸ್ಟೆಂಟ್ ಆಗಿ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಅಂದ್ರೆ ಅಫ್ಕೋರ್ಸ್ ನಮ್ ಪರ್ಸನಲ್ ಲೈಫ್ ನ ನಾವು ಪ್ರೊಫೆಷನಲ್ ಲೈಫ್ ಇಂದ ಕಟ್ ಆಫ್ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ನಮ್ ಆ ಪರಿಸ್ಥಿತಿ ಬರ್ಲಿಲ್ಲ ಅಂಡ್ ನಾವ್ ಅದನ್ನ ಎಂಜಾಯ್ ಕೂಡ ಮಾಡ್ತೀವಿ. ಅಂದ್ರೆ ಅದೇನ್ ನಮ್ಗೇನು ಅಯ್ಯೋ ನಮಗ್ ಪರ್ಸನಲ್ ಸ್ಪೇಸ್ ಇಲ್ಲ ಅಂತ ನಮ್ಗೇನು ಅನ್ಸಲ್ಲ. ನಮ್ಗೊಂಥರ ಅದೇ ಹೇಳೋದಲ್ಲ, ಸಿನಿಮಾ ಅಂಡ್ ಪರ್ಸನಲ್ ಲೈಫ್ ಬ್ಲೆಂಡ್ ಆಗಿ ಹೋಗಿದೆ. ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಹಂಗಾಗಿ ನಾವ್ ಎಲ್ಲಿ ಹೋಗ್ಬೇಕಾದ್ರು ಏನೋ ಒಂದ್ ಥಾಟ್ ಬಂತು, ಅಲ್ಲೇ ಡಿಸ್ಕಸ್ ಮಾಡ್ತೀವಿ. ಸಮಟೈಮ್ಸ್ ಈ ಫೋನ್ ರೆಕಾರ್ಡರ್ ಅಲ್ಲಿ ಮರ್ತೋಗುತ್ತೆ ಅಂತ ರೆಕಾರ್ಡ್ ಮಾಡಿ ಇಟ್ಕೋತೀವಿ. ಸೊ ಹಂಗೆ ವರ್ಕ್ ಆಗುತ್ತೆ ನಮ್ಗೆ. ಹಂಗಾಗಿ ಆ ಥಾಟ್ಸ್ ಬಂದು ನಾವೊಂದ್ ಕಲೆಕ್ಟಿವ್ ಆಗಿ ಒಂದ್ ಸ್ಟ್ರಕ್ಚರ್ ತಗೊಂಡ್ಮೇಲೆ ಸಿನಿಮಾ ಟೇಕ್ ಆಫ್ ಮಾಡೋದು. ಹಂಗಾಗಿ ನಮ್ಗೆ ಹಂಗೆ ವರ್ಕ್ ಆಗುತ್ತೆ. ಬಟ್ ಚೆನ್ನಾಗಿ ಕೂಡಿದೆ ಅದು. ಆಕ್ಚುಲಿ ಅದು ಬಹಳ ಅಪರೂಪ ಆತರ ಆಗೋದು. ಒಂದೊಂದೇ ಹಾಡ್ಗಳನ್ನ ಬಿಟ್ರಿ, ಈಗ ಟ್ರೈಲರ್ ಬಿಟ್ರಿ. ಟ್ರೈಲರ್ ಅಂದಾಗ್ಲಿ ಆಡಿಯನ್ಸಿಗೆ ಒಂದಿರುತ್ತೆ, ಟ್ರೈಲರ್ ನೋಡಿದ ತಕ್ಷಣ ಒಂದೇನೋ ಅವ್ರ ತಲೆಯಲ್ಲಿ ಓಡುತ್ತೆ, ಇದೇನೋ ಒಂದು ವಿಷಯ ಹೇಳ್ತಿದ್ದಾರೆ ಇದನ್ನಂತ. ಬಟ್ ಈ ಟ್ರೈಲರ್ ಅಲ್ಲಿ ನೀವೇನು ಬಿಟ್ಟಿಲ್ಲ, ನನ್ನ ಪ್ರಕಾರ ಏನನ್ನು ಮ್ಯಾಕ್ಸಿಮಮ್ ಏನು ಬಿಟ್ಕೊಟ್ಟಿಲ್ಲ, ಎಲ್ಲ ರಿವೈಂಡ್ ಮಾಡ್ಬಿಟ್ಟಿದ್ದೀರಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಒಂದ್ ಸ್ವಲ್ಪ. ಅಂದ್ರೆ ಟ್ರೇಲರೇ ಬಿಡಬಾರ್ದು ಅಂತ ಕೃಷ್ಣ ಅನ್ಕೊಂಡ್ರು. ನನಗೂ ಅದು ಸರಿ ಅನಿಸ್ತು. ಯಾಕಂದ್ರೆ ಟ್ರೇಲರ್ ಇಸ್ ಅನ್ ಇನ್ವಿಟೇಷನ್ ಟು ಎನಿ ಫಿಲ್ಮ್, ರೈಟ್? ಈಗ ನಾವು ಲವ್ ಮಾಕ್ ಟೇಲ್ 3 ಮಾಡ್ತಿದೀವಿ, 1-2 ಜನ ನೋಡಿದ್ದಾರೆ. ಸೊ ಅವ್ರಿಗೆ ಗೊತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಸಿನಿಮಾ ಇಂದ ಅಂತ. ನಾವೇನ್ ಮತ್ತೆ ಇನ್ವಿಟೇಷನ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಾವು ರೌಂಡ್ ಅಪ್ ಮಾಡ್ತೀವಿ, ಅಂದ್ರೆ 3ಗೆ ಎಂಡ್ ಮಾಡ್ತೀವಿ ಅಂತ ಎಲ್ಲೋ ಒಂದು ಥಾಟ್ ಬಂದಾಗ ಓಕೆ ರೀಕ್ಯಾಪ್ ಮಾಡೋಣ. ಜನಕ್ಕೂ ಒಂದು ಅಂದ್ರೆ ಪ್ರಾಬಬ್ಲಿ ಎಷ್ಟೊಂದ್ ಜನಕ್ಕೆ ಕುತ್ಕೊಂಡು ಸಿನಿಮಾ ನೋಡೋಷ್ಟು ಟೈಮ್ ಇದೆಯೋ ಇಲ್ವಾ ಮನೇಲಿ, ಲವ್ ಮಾಕ್ ಟೇಲ್ 1-2 ನೋಡ್ಕೊಂಡು 3ಗೆ ಬನ್ನಿ ಅಂತ ನಮಗೂ ಹೇಳೋದು. ಸೊ ಲೆಟ್ಸ್ ಡೂ ಅ ರೀಕ್ಯಾಪ್. ಒಂದ್ ಮೆಲ್ಕ್ ಹಾಕ್ದಂಗ ಆಗುತ್ತೆ. ಇಟ್ಸ್ ಮೋರ್ ಲೈಕ್ ಅ ರಿವಿಷನ್. ಮೆಲ್ಕ್ ಹಾಕ್ದಂಗ ಆಗುತ್ತೆ. ಅಂಡ್ ದ ರೆಸ್ಪಾನ್ಸ್ ಇಸ್ ಬಿನ್ ಎಕ್ಸ್ಟ್ರಾರ್ಡಿನರಿ. ನೋಡಿದವ್ರಿಗೆಲ್ಲ ಕೆಲವ್ರು ಎಮೋಷನಲ್ ಆಗಿದ್ದಾರೆ, ಓ ಮುಗಿಸ್ತಾ ಇದ್ದೀರಾ, ಅಥವಾ ಓ ನನ್ ಫುಲ್ ನೋಡ್ದಂಗ ಆಯ್ತು ಒಂದ್ ರೌಂಡ್ ಅಂತ. ಸೊ ಯಾ ಐ ಮೀನ್ ಸೊ ಪಾರ್ಟ್ 3 ನಾವ್ ಆಕ್ಚುಲಿ ಏನು ಬಿಟ್ಕೊಟ್ಟಿಲ್ಲ. ಬಟ್ ಅಂದ್ರೆ ಒಂದ್ ಲುಕ್ ಅಂಡ್ ಫೀಲ್, ಅಂದ್ರೆ ಅಂದ್ರೆ ಏನು ಬಿಟ್ಕೊಟ್ಟಿಲ್ಲ. ಹೌದು, ರನ್ ಥ್ರೂ ಅಂತ ಹೇಳ್ತಾರಲ್ಲ. ಈ ಕೆಲವು ಸಲ ಯಾರೋ ಮಧ್ಯದಲ್ಲಿ ಒಂದು ಪಾರ್ಟ್ ನ ಯಾವ್ದು ಮಿಸ್ ಮಾಡಿರ್ಬೋದು, ಫಸ್ಟ್ ಇಂದ ನೋಡದೇ ಇರ್ಬೋದು ಅಥವಾ ಎರಡನೇದ್ ನೋಡದೇ ಇರ್ಬೋದು. ಸಮ್ ಆಡಿಯನ್ಸ್ ಇರ್ತಾರೆ ಅದ್ರಲ್ಲಿ. ಸೊ ಅವ್ರಿಗೆ ಈ ಟ್ರೈಲರ್ ನೋಡಿದ ತಕ್ಷಣ ನಾವು ಫಸ್ಟ್ ಅಲ್ಲಿ ಇದು ಬಂತು, ಎಸ್ ಥರ್ಡ್ ಅಲ್ಲಿ ನಾನು ಇದನ್ನ ಅನ್ಕೋಬಹುದು, ನಿರೀಕ್ಷೆ ಮಾಡ್ಬೋದು. ಡೆಫಿನೆಟ್ಲಿ ಅದೇ ಐಡಿಯಾ, ದಟ್ ಇಸ್ ದ ಐಡಿಯಾ. ಅಂದ್ರೆ ಎಲ್ಲರೂ ಈಗ ಲವ್ ಮಾಕ್ ಟೇಲ್ 3 ಟ್ರೈಲರ್ ನೋಡ್ಬೇಕು ಅಂತಾಗ 3 ಟ್ರೈಲರ್ ಅಲ್ಲಿ ನಾವ್ ಜಾಸ್ತಿ ಬಿಟ್ಕೊಡಕ್ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಗೆ ಇನ್ನೊಂದೇನ್ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಒಬ್ರು ಥಿಯೇಟರ್ಗೆ ಬಂದಾಗ ನೀವ್ ಆದಷ್ಟು ಆಡಿಯನ್ಸ್ ನ ಸರ್ಪ್ರೈಸ್ ಮಾಡ್ಬೇಕೇ ಹೊರತು ನೀವ್ ಎಲ್ಲಾನು ಮುಂಚೆನೆ ಬಿಟ್ಬಿಟ್ರೆ ಥಿಯೇಟರ್ ಏನ್ ನೀವು ಸರ್ಪ್ರೈಸ್ ಕೊಡ್ತೀರಾ? ಅಂದ್ರೆ ಒಬ್ರು ಟಿಕೆಟ್ ತಗೊಂಡು ಅಷ್ಟೇ ಟೈಮ್ ಎಫರ್ಟ್ ಹಾಕಿ ಥಿಯೇಟರ್ಗೆ ಬರ್ತಾರೆ ಅಂದ್ರೆ ದೇ ಡಿಸರ್ವ್ ಇಟ್. ಅಂದ್ರೆ ದೇ ಡಿಸರ್ವ್ ದಟ್ ಕೈಂಡ್ ಆಫ್ ಎಂಗೇಜ್ಮೆಂಟ್ ಅಂಡ್ ಎಂಟರ್ಟೈನ್ಮೆಂಟ್ ಅದೆಲ್ಲ. ಹಂಗಾಗಿ ಏನು ಬಿಟ್ಕೊಡೋದು ಬೇಡ. ಥಿಯೇಟರ್ಲಿ ಅಂದ್ರೆ ಆ ಖುಷಿ ಎಲ್ಲ ಥಿಯೇಟರ್ಗೆ ಮೀಸಲವಾಗಿರ್ಲಿ ಅಂತ. ಸೊ ಹಂಗಾಗಿ ಒಂದು ರೀಕ್ಯಾಪ್ ನೋಡ್ಕೊಂಡ್ ಬರ್ಲಿ ಅಂಡ್ ದೆನ್ ಲೆಟ್ ದೆಮ್ ಕಮ್ ಟು ದ ಥಿಯೇಟರ್. ಓಕೆ, ಸೊ ಈಗ ನಿಮ್ ಲೈಫ್ ಅಲ್ಲಿ ತುಂಬಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ ನೀವು ಆಕ್ಚುಲಿ. ಯಾಕಂದ್ರೆ ಸಿನಿಮಾ, ಮನೆಯಲ್ಲೇ ಸಿನಿಮಾ ಅಂಡ್ ಸಿನಿಮಾದ ಹೊರತಾಗಿ ನೀವು ಒಂದು ಮನೆ ಗೃಹಿಣಿಯಾಗಿ ಕೂಡ ಸಿನಿಮಾದಲ್ಲಿ ನಾಯಕಿಯಾಗಿಯೂ ಕೂಡ ಮಾಡ್ತಾ ಇದ್ದೀರಿ. ಯಾವ್ದು ತುಂಬಾ ಚಾಲೆಂಜಿಂಗ್ ಅಂತ ನಿಮ್ಗೆ? ಆಕ್ಚುಲಿ ನನಗೆ ಸರಿ ಎಲ್ಲಾ ಕೂಡ್ಕೊಂಡ್ಬಂದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಯಾಕಂದ್ರೆ ಅಫ್ಕೋರ್ಸ್ ಮೇನ್ ತುಂಬಾ ಟೈಮ್ ಕನ್ಸ್ಯೂಮ್ ಆಗಿದ್ದು ಪಾಪುನ ಬಿಟ್ಟು, ಪರಿನ ಬಿಟ್ಟು ಶೂಟಿಂಗ್ ಹೋಗಕ್ ಆಗ್ತಿರ್ಲಿಲ್ಲ. ಸೊ ಅವಳು ಪ್ರತಿ ದಿನ ಸೆಟ್ಟಲ್ಲೇ ಇದ್ಲು. ಆಲ್ಮೋಸ್ಟ್ ಎಲ್ಲಾ ಶೂಟಿಂಗ್ ಲೊಕೇಶನ್ಗಳಲ್ಲೂ, ವ್ಯಾನಿಟಿಲಿ ಅಥವಾ ರೂಮ್ ಅಲ್ಲಿ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದೀನಿ ಪರಿನ. ಅಫ್ಕೋರ್ಸ್ ಆಸ್ ಅ ಮದರ್ ತುಂಬಾ ಡಿಮ್ಯಾಂಡಿಂಗ್, ಅದು ತುಂಬಾ ಎನರ್ಜಿ ಕನ್ಸ್ಯೂಮ್ ಆಗೋವಂಥದ್ದು ಒಂದು. ಆಮೇಲೆ ಮನೆ ಅಫ್ಕೋರ್ಸ್, ಆಮೇಲೆ
ಪ್ರೊಡ್ಯೂಸರ್ ಡೈರೆಕ್ಟ್ ಅಂದ್ರೆ ಪ್ರೊಡ್ಯೂಸರ್ ರೈಟರ್ ಅನ್ನೋಕ್ಕಿಂತ ಒಂಥರ ಎಂಡ್ ಟು ಎಂಡ್ ಇನ್ವಾಲ್ವ್ಮೆಂಟ್ ಇರುತ್ತೆ ಸಿನಿಮಾದಲ್ಲಿ ನಂದು ಕೃಷ್ಣ ಅವ್ರದ್ದು. ಬಟ್ ಸೆಟ್ ಅಂತ ಬಂದಾಗ ಕೃಷ್ಣ ಡೈರೆಕ್ಟ್ ಮಾಡ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ, ಬಟ್ ಬೇರೆ ಎಲ್ಲ ಕೆಲ್ಸಗಳಿರುತ್ತೆ. ಒಂದ್ ಸೆಟ್ ಇರ್ಬೋದು, ಆಕ್ಟರ್ಸ್ ಇರ್ಬೋದು, ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು, ಅಥವಾ ಆಕ್ಟರ್ಸ್ ಈಗ ಆಕ್ಟರ್ಸ್ ನ ರಿಹರ್ಸ್ ಮಾಡ್ಸಿರ್ತೀವಿ ನಾನು ಕೃಷ್ಣ. ಬಟ್ ಕೃಷ್ಣ ಇಲ್ಲಿ ಶಾರ್ಟ್ ರೋಲ್ ಮಾಡ್ಬೇಕಾದ್ರೆ ಫ್ಲೋರ್ ಅಲ್ಲಿ ನನ್ಗೆ ಅವ್ರ ಜೊತೆ ಒಂದಿಷ್ಟು ಕೋಆರ್ಡಿನೇಷನ್ಗಳಿರುತ್ತೆ. ನಾನು ಕೃಷ್ಣ ಅವ್ರಿಗೆ ಅದೇ ಹೇಳ್ತೀನಿ, ಅಂದ್ರೆ ನಾನು ಕೃಷ್ಣ ಆಲ್ಮೋಸ್ಟ್ ಒಂದ್ 8 ಜನ ಕೆಲಸ ಮಾಡೋಷ್ಟು ಕೆಲಸನ ನಾನು ಕೃಷ್ಣನೇ ಮಾಡ್ತೀವಿ. ಇನ್ನೊಂದೇನು ಅಂತ ಅಂದ್ರೆ ಬೇರೆಯವ್ರು ಮಾಡಿದ್ ನಮಗ್ ಸ್ಯಾಟಿಸ್ಫೈಯೂ ಆಗಲ್ಲ. ದಟ್ ಇಸ್ ಆಲ್ಸೋ ದೇರ್. ಅಂದ್ರೆ ಒಬ್ರಿಗೆ ಒಂದ್ ಕೆಲಸ ಹೊರಗಿಸ್ಬಿಡೋಣ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ ತಲೆಯಲ್ಲಿ ಒಂದ್ ಥಾಟ್ ಅನ್ಸ್ಕೊಂಡಿರ್ತೀರ ಹಿಂಗೆ ಬರ್ಬೇಕು ಅಂತ, ಅದ್ ಬರದೇ ಸೊ ಎಲ್ಲಾ ವಿಚಾರದಲ್ಲೂ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಇಟ್ಸ್ ಎಂಡ್ ಟು ಎಂಡ್. ಸಿನಿಮಾ ಅಂದ್ರೆ ಎಂಡ್ ಟು ಎಂಡ್ ಆಗೋಗುತ್ತೆ. ಅದೇ 1, 2 ಕಂಪೇರ್ ಮಾಡಿದ್ರೆ 3 ವಾಸ್ ದ ಮೋಸ್ಟ್ ಡಿಫಿಕಲ್ಟ್. ಮನೆಯಲ್ಲಿ ಅಂದ್ರೆ ನಾನು ತಾಯಿಯಾಗಿ ನಾನಿನ್ನೂ ರಿಕವರ್ ಆಗ್ತಾ ಇದ್ದೆ. ಪರಿ ಜೊತೆಗೆ ಪರಿ ನೋಡ್ಕೋಬೇಕು, ಸಿನಿಮಾ ಪ್ರೊಡಕ್ಷನ್, ಇಟ್ ವಾಸ್ ಅ ಲಾಟ್ ಆಫ್ ವರ್ಕ್. ಅದಾದ್ಮೇಲೆ ರಿಲೀಸ್ದು ಒಂದು ದೊಡ್ಡ ಪ್ರೋಸೆಸ್ ಇರುತ್ತೆ ಆಕ್ಚುಲಿ. ಸೊ ರಿಲೀಸ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಒಂದು ಸಿನಿಮಾ ಸುಮ್ಮನೆ ಮಾಡೋದು ಅಲ್ಲ, ಮಾಡೋದೊಂದು ಸವಾಲಾದ್ರೆ ಮಾಡಿ ಮುಗಿದ್ಮೇಲೆ ಅದನ್ನ ಥಿಯೇಟ್ರಿಗೆ ತರೋದು, ಒಂದು ಬಿಸ್ನೆಸ್ ಮಾಡೋದು, ಅದೊಂದು ದೊಡ್ಡ. ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಇಂಡಸ್ಟ್ರಿಗೆ ಇರೋ ಸವಾಲುಗಳು ತುಂಬಾ ಇದೆ. ಟಿವಿ ರೈಟ್ಸ್ ವಿಚಾರ ಇರ್ಬೋದು, OTT, ಡಿಜಿಟಲ್. ನಿಮಗೆ ಯಾವ ತರ ಅನ್ಸುತ್ತೆ? ಯಾಕಂದ್ರೆ ನಿಮ್ದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಐ ಥಿಂಕ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಸ್ವಲ್ಪ ಬೆಟರ್ ಪ್ಲೇಸ್ ಅಲ್ಲಿ ಇದೀರಾ ಅಂತ ನಾನು ಅನ್ಕೊಳ್ತೀನಿ. ಒಂದು ಫ್ರಾಂಚೈಸಿ ಅನ್ನೋದು ಪ್ಲಸ್ ಪಾಯಿಂಟ್ ಡೆಫಿನೆಟ್ಲಿ ಇರ್ಬೋದು, ಬಟ್ ಫ್ರಾಂಚೈಸಿಯಲ್ಲಿ ಕೂಡ ನೀವು ಪ್ರೂವ್ ಮಾಡಿರ್ಬೇಕು. ಇವಾಗ ಓಕೆ, ಫ್ರಾಂಚೈಸಿ ಒಂದು ಹೆಸರಿದೆ ಅಂದ್ರೆ ಹೆಸರು ಇರೋದಕ್ಕೆ ಹೆಸರಿದೆ ಅಂದ್ರೆ ಸಿನಿಮಾ ಗೆದ್ದಿರೋದಕ್ಕೆ. ಈಗ ಸೇ ಫಾರ್ ಎಕ್ಸಾಂಪಲ್ 1 ನಾವು ಚೆನ್ನಾಗಿ ಮಾಡ್ಬಿಟ್ಟು 2 ಏನಾದ್ರು ಗೆದ್ದಿಲ್ಲ ಅಂದಿದ್ರೆ 3ಗೆ ಅವಕಾಶನೇ ಇರಲಿಲ್ಲ, ಅಂದ್ರೆ ಬಿಸ್ನೆಸ್ಗೆ ಅವಕಾಶ ಇರೋದಿಲ್ಲ. ಸೊ ಡೆಫಿನೆಟ್ಲಿ ವಿ ಆರ್ ಇನ್ ಅ ಬೆಟರ್ ಪ್ಲೇಸ್ ಬಿಕಾಸ್ ಪ್ರೂವ್ ಮಾಡಿದೀವಿ 2 ಸಲ. ಇದು 3ನೇ ಸಿನಿಮಾ. ಅಂಡ್ ನೀವು ಹೇಳಿದಾಗೆ ಇಂಡಸ್ಟ್ರಿ ಸ್ವಲ್ಪ ಇಟ್ಸ್ ನಾಟ್ ಇನ್ ಅ ವೆರಿ ಗುಡ್ ಶೇಪ್ ಇನ್ ಟರ್ಮ್ಸ್ ಆಫ್ ಸ್ಯಾಟಲೈಟ್ ರೈಟ್ಸ್ ಹೋಗ್ತಾ ಇಲ್ಲ, ತುಂಬಾ ಡಿಜಿಟಲ್ ಕಂಟೆಂಟ್ ಆಗೋಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಪ್ಲಾಟ್ಫಾರ್ಮ್ ಗಳು ಬೈ ಮಾಡ್ತಾ ಇಲ್ಲ. ಇದೆಲ್ಲ ಸತ್ಯವೇ, ಇದ್ರಲ್ಲಿ ಯಾವ್ದು ಸುಳ್ಳಿಲ್ಲ. ಅದ್ರ ಜೊತೆಗೆ ಐ ಥಿಂಕ್ ಅವಶ್ಯಕತೆಗೂ ಮೀರಿದಂತಹ ಸಿನಿಮಾಗಳ ನಂಬರ್ ಅಂದ್ರೆ ವಾರದಲ್ಲಿ 8 ರಿಲೀಸ್ ಆಗತ್ತೆ. ಜನಕ್ಕೆ ಯಾವ ಸಿನಿಮಾ ನೋಡ್ಬೇಕು ಅಂತ ಗೊತ್ತಾಗಲ್ಲ. ಇವೆಲ್ಲವೂ ಇದೆ. ಇದೆಲ್ಲೋ ಒಂದ್ ಕಡೆ ಶುರುವಾಗಿ ಒಂದ್ ಕಡೆ ಎಂಡ್ ಆಗಲ್ಲ. ದೇರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಏನಂದ್ರೆ ಅಫ್ಕೋರ್ಸ್ ನಮ್ಗೊಂದು ಗುಡ್ ವಿಲ್ ಇದೆ 1 ಮತ್ತೆ 2 ಗೆದ್ದಿರೋದ್ರಿಂದ. ಅಂಡ್ ಹೌದು, ನೀವ್ ಹೇಳ್ದಾಗ ನಮ್ಗೆ ಅಂದ್ರೆ ಸಿನಿಮಾ ಬಿಸ್ನೆಸ್ ಅಂತ ನೋಡಿದಾಗ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಅಲ್ವಾ? ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಮಿಲನ ಮಾತಾಡ್ತಾ ಇರೋದು. ಡೈಲಿ ಮಾಧ್ಯಮ ಚಾನೆಲ್ನ ಫಾಲೋ ಮಾಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ, ನ್ಯೂಸ್ ಕೂಡ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ.